ಆತ ಒಂದು ಕಾಲದ ರೌಡಿ ಶೀಟರ್. ಈಗ ರೌಡಿಸಂ ಬಿಟ್ಟು ಸೈಲೆಂಟ್ ಆಗಿ ಕುಟುಂಬದ ಜೊತೆ ಜೀವನ ನಡೆಸುತ್ತಿದ್ದ. ತಾನಾಯ್ತು ತನ್ನ ಕೆಲಸವಾಯ್ತು ಅಂತ ಇದ್ದ ಮಾಜಿ ರೌಡಿ ಶೀಟರ್ ಬೀದಿ ಹೆಣವಾಗಿದ್ದಾನೆ. ಆ ಒಂದೇ ಒಂದು ಕಾರಣಕ್ಕೆ ರೌಡಿ ಶೀಟರ್ ಮಲ್ಲನ ಮರ್ಡರ್ ಆಗಿದೆ. ಹಾಗಿದ್ರೆ ಮಲ್ಲನ ಮರ್ಡರ್ಗೆ ಕಾರಣ ಏನು ಅಂತೀರಾ? ಇಲ್ಲಿದೆ ನೋಡಿ. ಅಕ್ರಮ ಸಂಬಂಧಕ್ಕೆ ಅಡ್ಡ ಬಂದ ಮಾಜಿ ರೌಡಿ ಶೀಟರ್ ಬರ್ಬರತೆ. ಅಕ್ಕನ ಮಗಳ ಪ್ರೇಮ ಪುರಾಣಕ್ಕೆ ಬುದ್ಧಿ ಮಾತು ಹೇಳಿದ್ದೇ ಅಪರಾಧವಾಯ್ತಾ? ಕಾರಿನಲ್ಲಿ ಬಂದು ಬೈಕಿಗೆ ಡಿಕ್ಕಿ ಹೊಡೆದು ಚಿಕ್ಕ ಹಂತಕರು. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ವೀರಣ್ಣ ಅಲಿಯಾಸ್ ರೌಡಿ ಮಲ್ಲ. ತುಮಕೂರು ತಾಲೂಕಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಳಗುಂಬ ಸಮೀಪ ಜುಲೈ 26ರ ರಾತ್ರಿ ವಿರೋಧಿಗಳ ಮಾರಕಾಸ್ತ್ರಗಳಿಗೆ ಬಲಿಯಾಗಿ ಬೀದಿಯಾಗಿದ್ದಾನೆ. ವೀರಣ್ಣ ಅಲಿಯಾಸ್ ಮಲ್ಲನ ವಿಚಾರ ಗೊತ್ತಾಗುತ್ತಿದ್ದಂತೆ ಪೊಲೀಸರು, ಸಂಬಂಧಿಕರು ಇದು ಹಳಿಯ ಹಗೆತನ ಇರಬೇಕು, ಯಾವುದೋ ಬೇರೆ ಟೀಮ್ ಸ್ಕೆಚ್ ಹಾಕಿ ಮಾಡಿರಬೇಕು ಅಂತ ಅಂದುಕೊಂಡಿದ್ದರು. ರೌಡಿ ಶೀಟರ್ ಮಲ್ಲನ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಇಳಿದ ಪೊಲೀಸರಿಗೆ ದೊಡ್ಡ ಶಾಕ್ ಆದಿತ್ತು. ಅದೇನಪ್ಪಾ ಅಂದ್ರೆ ಈ ಹಳಿಯ ಹಗೆತನ ಕಾರಣವಲ್ಲ, ಬದಲಾಗಿ ವೀರಣ್ಣ ಅಲಿಯಾಸ್ ಮಲ್ಲನ ಸ್ವಂತ ಅಕ್ಕನ ಮಗಳ ಅಕ್ರಮ ಸಂಬಂಧವೇ ಈ ಕಾರಣ ಅನ್ನೋ ಅಂಶ ಬಯಲಾಗಿದೆ. ಹೌದು, ಇದೇ ಬೆಳಗುಂಬ ನಿವಾಸಿ ಚೇತನ್ ಹಾಗೂ ಮಲ್ಲನ ಅಕ್ಕನ ಮಗಳು ಸುಚಿತ್ರಾ ನಡುವೆ ಅಕ್ರಮ ಸಂಬಂಧವಿತ್ತು. ಚೇತನ್ ಸುಚಿತ್ರಾ 6 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಅವರಿಬ್ಬರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗಿ ಸುಚಿತ್ರಾಗೆ ಬೇರೆ ಕಡೆ ಮದುವೆ ಮಾಡಿದ್ರು. ಆದರೆ ಸುಚಿತ್ರಾ ಪ್ರಿಯಕರನ ನೆನಪಿನಲ್ಲಿ ಗಂಡನನ್ನು ತೊರೆದು ಮತ್ತೆ ತಾಯಿ ಮನೆ ಸೇರಿಕೊಂಡಿದ್ದಳು. ತಾಯಿ ಮನೆಯಲ್ಲಿ ಇದ್ದ ಸುಚಿತ್ರಾ ಪುನಃ ಹಳೆ ಪ್ರಿಯಕರ ಚೇತನ್ ಜೊತೆ ಅಕ್ರಮ ಸಂಬಂಧ ಮುಂದುವರಿಸಿದ್ದಳು. ಈ ವಿಚಾರ ಗೊತ್ತಾಗಿ ಸುಚಿತ್ರಾಳ ಮಾವ ವೀರಣ್ಣ ಅಲಿಯಾಸ್ ರೌಡಿ ಮಲ್ಲ ಬುದ್ಧಿವಾದ ಹೇಳಿದ್ದ. ಅಷ್ಟೇ ಅಲ್ಲ, ಸುಚಿತ್ರಾಳ ಪ್ರಿಯಕರ ಚೇತನ್ ನಡೆಸುತ್ತಿದ್ದ ಜಿಮ್ಗೆ ಹೋಗಿ ವಾರ್ನ್ ಕೂಡ ಮಾಡಿ ಬಂದಿದ್ದ. ಅದನ್ನೇ ನೆಪ ಮಾಡಿಕೊಂಡ ಚೇತನ್ ಗ್ಯಾಂಗ್ ಜೊತೆ ಸೇರಿಕೊಂಡು ಮಲ್ಲನಿಗೆ ಮುಹೂರ್ತವಿಟ್ಟು ಕಟ್ಟಿದ್ದಾರೆ. ಜುಲೈಗೆ ಸಾಯಂಕಾಲ ಸುಮಾರು 8:15 ಸಮಯದಲ್ಲಿ ನಮ್ಮ ದೇವರಾಯದುರ್ಗ ರೋಡ್ ಹೋಗುವ ಬೆಳಗುಂಬ ಹತ್ತಿರ ನಮಗೆ ಒಂದು ಮಾಹಿತಿ ಬಂದಿದೆ. ದಟ್ ಒಬ್ಬ ವ್ಯಕ್ತಿಯನ್ನು ಯಾರೋ ದುಷ್ಕರ್ಮಿಗಳು ಬಂದು ಮಚ್ಚುಯಿಂದ ಹೊಡೆದು ಸಾಯಿಸಿದ್ದಾರೆ ಅಂತ. ಇಮಿಡಿಯೇಟಾಗಿ ಲೋಕಲ್ ಪೊಲೀಸರು ಸ್ಪಾಟ್ಗೆ ರೀಚ್ ಆಗಿದ್ದಾರೆ. ಅವರು ಕನ್ಫರ್ಮ್ ಮಾಡಾದಮೇಲೆ ನಾವು ಸೀನಿಯರ್ ಆಫೀಸರ್ ಸಹ ಎಲ್ಲ ಸ್ಪಾಟ್ಗೆ ಹೋಗಿ ನೋಡಿದಾಗ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೊಬ್ಬವರು ಸುಮಾರು 38 ವರ್ಷ ವಯಸ್ಸು. ಸೊ ಇವರು ಬ್ಲಡ್ಡಲ್ಲಿ ಪೂಲ್ ಆಫ್ ಬ್ಲಡ್ಡಲ್ಲಿ ಅಲ್ಲಿ ರೋಡ್ ಮೇಲೆ ಕೆಳಗೆ ಬಿದ್ದಿದ್ದರು. ಪಕ್ಕನೇ ಅವರು ಬೈಕ್ ಸಹ ಬಿದ್ದಿತ್ತು. ನಾವು ಇಮಿಡಿಯೇಟಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಹಿತಿ ತಿಳಿಸಿ ಬಾಡಿಯನ್ನು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿದೆ. ಅದಾದ ಮೇಲೆ ಮೃತ ಹೆಂಡತಿ ಅವರಿಂದ ಕಂಪ್ಲೇಂಟ್ ತೊಗೊಂಡು ಒಂದು FIR ಅಂಡರ್ ಸೆಕ್ಷನ್ 103 ಸಬ್ ಕ್ಲಾಸ್ 1 BNS ಅಲ್ಲಿ ರಿಜಿಸ್ಟರ್ ಮಾಡಲಾಗಿದೆ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಸುಚಿತ್ರಾಳ ಅಕ್ರಮ ಸಂಬಂಧದಿಂದ ಕುಟುಂಬದ ಮರ್ಯಾದೆ ಹಾಳಾಗಿದೆ ಅಂತ ಮಾವ ಮಲ್ಲ ತಾಯಿ ಮಗಳಿಗೆ ಬುದ್ಧಿ ಹೇಳಿದ್ದ. ಆದರೆ ಸುಚಿತ್ರಾ ತನ್ನ ಹಳೆ ಚಾಳಿ ಮುಂದುವರಿಸುತ್ತಳು. ಕೊನೆಗೆ ಸುಚಿತ್ರಾಳ ಪ್ರಿಯಕರ ಚೇತನ್ಗೂ ಬುದ್ಧಿ ಹೇಳಿದ್ದ. ಚೇತನ್ಗೂ ಹೆಂಡತಿ ಇದ್ದು ಇದೆಲ್ಲ ಬೇಡ ಅಂತ ಕಿವಿ ಮಾತು ಹೇಳಿ ಎಚ್ಚರಿಕೆ ನೀಡಿದ್ದ. ಮಲ್ಲನ ಮಾತಿಗೆ ಕೆರಳಿದ ಚೇತನ್ ಇದನ್ನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಂಚು ರೂಪಿಸಿದ. ಅದರಂತೆ ಜುಲೈ 26ರ ರಾತ್ರಿ ಗೆಳೆಯರ ಪಡೆ ಕಟ್ಟಿಕೊಂಡು ವೀರಣ್ಣ ಅಲಿಯಾಸ್ ಮಲ್ಲನ ಮೇಲೆ ನಿಗಾ ವಹಿಸಿದ ಚೇತನ್ ವೀರಣ್ಣ ಬಾರ್ನಿಂದ ಬೈಕ್ನಲ್ಲಿ ಮನೆಗೆ ಹೊರಡುತ್ತಿದ್ದಂತೆ ಕಾರ್ನಲ್ಲಿ ಹಿಂಬಾಲಿಸಿ ಡಿಕ್ಕಿ ಹೊಡೆದಿದ್ದಾನೆ. ಬಳಿಕ ಕೆಳಗೆ ಬಿದ್ದ ಮೇಲೆ ಮಾರಕಾಸ್ತ್ರಗಳಿಂದ ಕಚ್ಚಿ ಬರ್ಬರವಾಗಿ ಮಾಡಿ ಪರಾರಿಯಾಗಿದ್ದರು. ಅಂಡ್ ಮುಂದಿನ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಈ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೋರಿಗೆ ಅಕ್ಕ ಮಗಳು ಒಬ್ಬರು ಇದ್ದಾರೆ. ಅವ್ರಿಗೂ ಮತ್ತು ಚೇತನ್ ಅನ್ನೋ ಒಬ್ಬ ವ್ಯಕ್ತಿಗೆ ಮೊದಲ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನ್ನೋದು ತಿಳಿದು ಬಂದಿದೆ. ಅದಾದ ಮೇಲೆ ಇಬ್ಬರಿಗೂ ಬೇರೆ ಬೇರೆ ಜೊತೆ ಮದುವೆ ಆಗಿರುತ್ತೆ. ಬಟ್ ಮದುವೆ ಆದಮೇಲೂ ಸಹ ಇವರು ಸಂಬಂಧದಲ್ಲಿ ಇದ್ದಾರೆ ಅನ್ನೋ ವಿಚಾರಕ್ಕೆ
ಈ ಚೇತನನ್ ಅವರಿಗೆ ಮತ್ತು ವೀರಣ್ಣನ್ ಅವರಿಗೆ ಜಗಳ ಆಗಿರುತ್ತೆ. ಸೊ ಅದೇ ಹಿನ್ನೆಲೆಯಲ್ಲಿ ಈ ಚೇತನ್ ಮತ್ತು ಇನ್ನೂ 3 ಜನ ಸಹಚರರು ಶಿವಕುಮಾರ್, ಕುಮಾರ್ ಡಿ, ಸಂದೀಪ್ ಈ 3 ಜನನೂ ಸೇರಿಸ್ಕೊಂಡು ಆ ದಿನ ಕಾರಲ್ಲಿ ಬಂದು ಮೊದಲ ಗುದ್ದಿ ಬೈಕನ್ನು ಕಾರು ಜೊತೆ ಕೆಳಗೆ ಬಿದ್ದಾದ ಮೇಲೆ ಹೋಗಿ ಮಚ್ಚಿಂದ ಹೊಡೆದು ಮುಖ ಮೇಲೆ ತಲೆ ಮೇಲೆ ಹೊಡೆದು ಸ್ಪಾಟಲ್ಲೇ ಸಾಯಿಸಿರೋದು ನಮಗೆ ಕಂಡು ಬರ್ತಾ ಇದೆ. ವೀರಣ್ಣ ಅಲಿಯಾಸ್ ಮಲ್ಲನ ಕೊಲೆ ಮಾಡಿದ ಬಳಿಕ ಹಂತಕರು ಮಧುಗಿರಿ, ದೊಡ್ಡಬಳ್ಳಾಪುರ, ಬೆಂಗಳೂರು ಹಾಗೂ ಮೈಸೂರು ಅಂತ ಕಾರ್ನಲ್ಲಿ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ದರು. ಆದರೆ ಚುರುಕಿನ ಕಾರ್ಯಾಚರಣೆ ನಡೆಸಿದ ಕ್ಯಾತ್ಸಂದ್ರ ಪೊಲೀಸರು ಮುಖ್ಯ ಆರೋಪಿ ಚೇತನ್ ಜೊತೆಗೆ ಆತನಿಗೆ ಸಾಥ್ ನೀಡಿದ್ದ ಕುಮಾರ್, ಶಿವು ಹಾಗೂ ಸಂದೀಪ್ ಎಂಬ 4 ಬಂಧಿಸಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಸೊ ಈ ಮಾಹಿತಿ ತಿಳಿದು ಬಂದ ತಕ್ಷಣ ನಾವು ಟೀಮ್ ಮಾಡಿ ನಮ್ಮ ಕ್ಯಾತ್ಸಂದ್ರ ಪೊಲೀಸರನ್ನು ಮತ್ತು ಬೇರೆ ಟೀಮ್ಸ್ನು ಫಾರ್ಮ್ ಮಾಡಿ ಹುಡ್ಸ್ಕೋವಾಗ ನಮಗೆ ಅರ್ಲಿ ಅವರ್ಸ್ 28th ಮಾರ್ನಿಂಗ್ ಅರ್ಲಿ ಅವರ್ಸ್ನಲ್ಲಿ ಇವರು ಮೈಸೂರು ಹತ್ರ ಒಂದು ರೈಲ್ವೆ ಸ್ಟೇಷನ್ ಹತ್ರ ಸಿಗ್ತಾರೆ. ಮಾಹಿತಿ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಾಯಿದೆ. ಪ್ರೊಡ್ಯೂಸ್ ಮಾಡಾದಮೇಲೆ ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ಇನ್ವೆಸ್ಟಿಗೇಷನ್ನು ಮಾಡಲಾಗ್ತಾಯಿದೆ. ಈಗಾಗಲೇ ನಾನು ತಿಳಿಸಿದಂಗೆ ಇದು ಒಂದು ರಿಲೇಷನ್ಶಿಪ್ ಮ್ಯಾಟ್ರಲ್ಲಿ ಈ ವೀರಣ್ಣ ಏನಿದ್ದಾರೆ ಅವರ ಅಕ್ಕ ಮಗಳಗೂ ಮತ್ತು ಈ ವ್ಯಕ್ತಿಗೂ ಚೇತನನ್ ಅವ್ರಿಗೆ ಏನು ಸಂಬಂಧ ಇದೆ, ಆ ಸಂಬಂಧ ಹಿನ್ನೆಲೆ ವೀರಣ್ಣಗೆ ಇಷ್ಟ ಇಲ್ಲದೆ ಇದು ನಡೀತಾ ಇರೋ ಅನ್ನೋ ಕಾರಣಕ್ಕೆ ಇವರಿಗೆ ಜಗಳ ಆಗಿರೋದು ನಮಗೆ ಕಂಡು ಬರುತ್ತೆ. ಚೇತನ್ಗೆ ಮತ್ತು ವೀರಣ್ಣಗೆ ಇದಕ್ಕೆ ಮುಂಚೆನೂ ಸುಮಾರು ಒಂದು 4-5 ತಿಂಗಳಿಂದನೂ ಈ ವಿಚಾರವಾಗಿ ಆವಾಗ ಮಾತುಕತೆ ನಡೀತಾ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಬಟ್ ಅವರು ಫ್ಯಾಮಿಲಿ ಹಂತದಲ್ಲಿನೂ ಇವರು ಒಂದು ಸಾರಿ ಕೂತ್ಕೊಂಡು ಎಲ್ಲರೂ ಮಾತಾಡಿರೋದು ಕಂಡು ಬರ್ತಾ ಇದೆ. ಬಟ್ ಆದರೆ ಇಷ್ಟೆಲ್ಲ ಮಾತಾಡಿದ್ರೆ ಅವ್ರಿಗೆ ಬಗೆಹರಿಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಈ ಅಕ್ಯೂಸ್ಡ್ಗಳು 4 ಜನ ಸಿಕ್ಕಿದ್ದಾರೆ. 4 ಜನಕ್ಕೂ ಯಾವುದೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ. ಸೊ ಈ ವಿಚಾರಕ್ಕೆ ಅವರು ಮೋಟಿವೇಟ್ ಆಗಿ ಮಾಡಿರೋದು ಕಂಡು ಬರ್ತಾ ಇದೆ. ಮೇಲ್ನೋಟಕ್ಕೆ ಅಕ್ಕನ ಮಗಳ ಅಕ್ರಮ ಸಂಬಂಧ ತಡೆಯಲು ಹೋದ ವೀರಣ್ಣ ಬೀದಿಯಾಗಿದ್ದು, ಘಟನೆ ಹಿಂದೆ ಬೇರೇನಾದರೂ ಹಾಗೆತನ ಇತ್ತ ಎಂಬುದರ ಕುರಿತು ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಕ್ರೈಮ್ ಡೆಸ್ಕ್, ಒನ್ ಕನ್ನಡ ನ್ಯೂಸ್.